ನಮಸ್ಕಾರ ಎಲ್ರಿಗೂ. ಇವಾಗ ಕುಕ್ಕೆಯಿಂದ ಹೊರಡ್ತಾ ಇದ್ದೀವಿ, ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. 6:45 ಆಗಿದೆ ಇವಾಗ ಟೈಮು. 7 ಗಂಟೆಗೆ ಧರ್ಮಸ್ಥಳಕ್ಕೆ ಹೋಗೋ ಬಸ್ ಇದೆ ಅಂದ್ರಲ್ಲ, ಸರಿ ಅಂತ ಅಲ್ಲಿ ಹೋಗಿ ವೇಟ್ ಮಾಡೋಣ ಬಸ್ ಸ್ಟಾಪಲ್ಲಿ. ಅದು ನೋಡಿದ್ರೆ 7:45ಗೆ ಬಂತು ಬಸ್ಸು. ಇಲ್ಲಿಂದ 9 ಗಂಟೆ ಆಗುತ್ತೆ ಧರ್ಮಸ್ಥಳ ರೀಚ್ ಆಗೋಕ್ಕೆ. ಬಂದು ರೀಚ್ ಆಗಿ ಬಸ್ಸಿಂದ ಇಳಿದು ಆಟೋಗೆ ಕೇಳ್ತಾ ಇದ್ವಿ ಎಲ್ಲಿ ರೂಮ್ ಸಿಗುತ್ತೆ ಏನು ಅಂತ. ಅವರು ಸಾಕೇತದಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ದೇವಸ್ಥಾನದ ಹತ್ರ ಅಂತೆ ಅದು ಸ್ವಲ್ಪ. ಸರಿ ಅಲ್ಲಿ ಬಿಟ್ಬಿಡಪ್ಪ ಅಂತ ಹೇಳ್ತಾ ಇದ್ರು ನಮ್ಮ ಯಜಮಾನ್ರು. ಅವ್ರಿಗೇನಂದರೆ ಟೆನ್ಷನ್ ಆಗಿಬಿಟ್ಟಿದೆ, 9 ಆಯ್ತಲ್ಲ ರೂಮ್ ಸಿಗುತ್ತೋ ಇಲ್ವೋ ಅಂತ ಟೆನ್ಷನ್ನು. ನೋಡಿ ಬಂದು ರೀಚ್ ಆದ್ವಿ. 6-7 ನಿಮಿಷದಲ್ಲಿ ಬಂದು ಡ್ರಾಪ್ ಮಾಡಿದ್ರು ಆಟೋ ಅವರು ಇಲ್ಲಿಗೆ. 40-50 ರೂಪಾಯಿ ಏನೋ ತೊಗೊಂಡ್ರು ಅಷ್ಟೇ. ಇವಾಗ ಫಸ್ಟು ಹೋಗಿ ಚೆಕ್ ಮಾಡಬೇಕು, ನಮಗೆ ರೂಮ್ ಸಿಕ್ಕಿದ್ರೆ ಸಾಕು. ಎಷ್ಟು ಟೆನ್ಷನ್ ಆಗೋಗಿತ್ತಂದರೆ ನಮ್ಮ ಯಜಮಾನ್ರಿಗೆ. ಏನಪ್ಪ ಮಾಡೋದು, ಬೆಳಗ್ಗಿಂದ ಬೇರೆ ಟ್ರಾವೆಲ್ ಮಾಡಿರೋದು, ಸುಸ್ತಾಗೋಗಿತ್ತು. ಸರಿ ಅಂತ ಹೊಟ್ಟೆ ಬೇರೆ ಹಸಿತಾ ಇತ್ತು ಇಬ್ರಿಗೂ. ಬೇಗ ತಿನ್ನೋದು ಬೇರೆ ಅಲ್ವಾ ಡಿನ್ನರು. ಇವತ್ತು 9 ಗಂಟೆ 9:10 ಏನೋ ಇವಾಗ ಟೈಮು. ರೂಮ್ ಲಾಸ್ಟ್ 9 ಗಂಟೆಗೆ ಲಾಸ್ಟ್ ಅಂತ ಗೂಗಲಲ್ಲಿ ನೋಡಿದ್ದೆ ನಾನು. ಸದ್ಯ ಹೆಂಗೋ ರೂಮ್ ಸಿಕ್ತು. 400 ರೂಪಾಯಿ ತೊಗೊಂಡ್ರು ಒಂದು ದಿನಕ್ಕೆ, ಫುಲ್ 24 ಅವರ್ಸ್ಗೆ. 10 ರೂಪಾಯಿ ಬುಕ್ಕಿಗೆ ತೊಗೊಂಡ್ರು ಅಷ್ಟೇ. ಅದೇನೋ ಅಲ್ಲಿ ಫಂಕ್ಷನ್ ನಡೆದಿರೋದು, ಆ ಬುಕ್ಕಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೋಡಿ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಸದ್ಯ ರೂಮ್ ಸಿಕ್ತಲ್ಲ. ಲಗೇಜ್ ಎಲ್ಲ ಇವಾಗ ರೂಮಲ್ಲಿ ಇಟ್ಬಿಟ್ಟು ಫಸ್ಟು ಊಟ ಮಾಡೋಕ್ಕೆ ಹೋಗಬೇಕು. ಊಟ ಸಿಗುತ್ತೋ ಪ್ರಸಾದ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಇಷ್ಟೊತ್ತು ಬೇರೆ ಆಯ್ತಲ್ವಾ. ಸರಿ ಚೆಕ್ ಮಾಡಿಬಿಡೋಣ, ಸಿಕ್ಕಿದ್ರೆ ಸಿಗಲಿ ಅಂತ ಹೋಗ್ತಾ ಇದ್ವಿ. ನೋಡಿದ್ರೆ ಅಲ್ಲಿ ಕಳಿಸ್ತಾಯಿದ್ರು, ಹೋಗಿ ಹೋಗಿ ಬೇಗ ಅಂತ ಕಳಿಸ್ತಾಯಿದ್ರು. ಸರಿ ಅಂತ ಇಲ್ಲಿ ಯಾವಾಗಲೂ ಒಂದು ಸಲ ಬರೋದು. ಇಲ್ಲಿ ಇಷ್ಟು ದೊಡ್ಡ ಹಾಲಲ್ಲಿ ಇಷ್ಟು ಜನ ಮಧ್ಯದಲ್ಲಿ ಬಿಸಿ ಬಿಸಿ ಅನ್ನ ಸಾರು ತಿನ್ನೋದೇ ಒಂದು ಭಾಗ್ಯ ಅನ್ಬೋದು. ಹೋಟ್ಲಲ್ಲಿ ನಾವು ಮನೆ ಹತ್ರನೂ ತಿಂತೀವಿ ಬೆಂಗಳೂರಲ್ಲಿ ಎಲ್ಲ ಕಡೆನೂ. ಈ ಥರ ತಿನ್ನೋದು ಸಿಗೋದು ನಮಗೆ ರೇರು. ಅದಕ್ಕೆ ಇಲ್ಲಿ ಮಿಸ್ಸೇ ಮಾಡೋಕ್ಕೆ ಹೋಗಬಾರ್ದು ದೇವಸ್ಥಾನಕ್ಕೆಲ್ಲ ಬಂದರೆ. ಇವಾಗ ಬೇಗ ಬಡಿಸ್ತಾರೆ ಬಿಸಿ ಬಿಸಿ ಅನ್ನ ತಿಳಿಸಾರು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಏನು ಗೊತ್ತಾ, ಹೊಟ್ಟೆ ಹಸಿದಾಗ ಎಂಥದ್ದೇ ಇರಲಿ ನಿಮಗೆ ತುಂಬ ರುಚಿ ಅನಿಸುತ್ತೆ. ಅದೇ ನೀವು ಚೆನ್ನಾಗಿ ತಿಂದಿದ್ದು ಮತ್ತೆ ಏನಾದರೂ ತಿಂತಾ ಇದ್ದಾಗ ರುಚಿ ಗೊತ್ತಾಗಲ್ಲ. ಹೊಟ್ಟೆ ಹಸಿದಿರ್ಬೇಕು ಮನುಷ್ಯನಿಗೆ, ಆವಾಗಲೇ ಅನ್ನದ ಬೆಲೆನೂ ಗೊತ್ತಾಗುತ್ತೆ, ರುಚಿನೂ ಗೊತ್ತಾಗುತ್ತೆ. ಹೆಂಗಿದ್ರೇನು ಮನುಷ್ಯ ತಿಂದೇ ಬಿಡ್ತಾನೆ. ಅದರಲ್ಲೂ ಪ್ರಸಾದ ಅಂತೂ ಹೇಳೋಕ್ಕೆ ಇಲ್ಲ. ಬಿಸಿ ಬಿಸಿ ಪಾಪ ಅವ್ರು ಎಷ್ಟು ಕಷ್ಟ ಬಿದ್ದು ಎಲ್ರಿಗೂ ಬಂದವ್ರಿಗೆಲ್ರಿಗೂ ಬಡಿಸ್ತಾರೆ. ಏನೋ ಒಂಥರ ಖುಷಿಯಾಗುತ್ತೆ. ಊಟ ಮುಗಿಸ್ಕೊಂಡು ಬಂದ್ವಿ ಕೆಳಗಡೆ. ಬಂದು ಇವಾಗ ರೂಮ್ ಹತ್ರ ಹೋಗಬೇಕಲ್ಲ, ಊಟ ತಿಂದಿರೋದು ನಿಧಾನ ನಡಿಬೇಕು. ಅಪ್ಪು ಬೇರೆ ಇದೆ ಆ ಕಡೆ. ಒಂದು 15-20 ನಿಮಿಷ ಆಗುತ್ತೆ. ರೂಮಿಗೆ ಬಂದ್ವಿ. ನೋಡಿ ರೂಮ್ ನೋಡಿ, 2 ಡಬಲ್ ಬೆಡ್ ಕೊಟ್ಟಿದ್ದಾರೆ. ಮಿರರು, 2 ಚೇರು, ಟೇಬಲ್ಲು, ಮತ್ತು ಆ ಕಡೆ ಇನ್ನೊಬ್ಬರು ಮಲ್ಗೋ ಥರ ವ್ಯವಸ್ಥೆ ಮಾಡಿದ್ದಾರೆ. ರೆಗ್ಸಿಂದು ಇದೆ, ಮತ್ತು ಒಂದು ಚಾಪೆ ಇದೆ, 2 ದಿಂಬಿದೆ, ಒಂದು ವಾಶ್ ಬೇಷನ್ನು ಇದೆ. ಟಾಯ್ಲೆಟ್ ಅಂತೂ ಫುಲ್ ನೀಟಾಗಿದೆ. ನೀಟ್ನೆಸ್ ಏನು ತೊಂದರೆ ಇಲ್ಲ, ಗೋಡೆ ಒಂದಷ್ಟೇ ಅದು ನೆಮ್ನೆಸ್ ಥರ ಆಗಿದೆ ಅಷ್ಟೇ. ಇವಾಗ ಬೇಗ ತಿಂದಿರೋದು, ನಿದ್ದೆ ಬೇರೆ ಎಳಿತಾ ಇದೆ, ಮಲ್ಕೊಂಡ್ಬಿಟ್ಟು ಬೆಳಗ್ಗೆನೇ ಎದ್ದು ರೆಡಿ ಆದ್ವಿ.
ಇವಾಗ ರೆಡಿ ಆಗಿಬಿಟ್ಟು ಸೌತೆಕಾಯಿ ತೊಗೊಂಡು ಹೋಗಿದ್ವಲ್ಲ, ಸೌತೆಕಾಯಿ ತಿಂತಾಯಿದ್ದೀವಿ. ಬೆಳಗ್ಗೆನೇ ಮಾಮೂಲಿ ನಾವು ಸೌತೆಕಾಯಿ ತಿಂತೀವಿ. ಹೋಟ್ಲಿಗೆ ಬಂದು ಇಡ್ಲಿ ವಡೆ ಸಾಂಬಾರು ತಿಂದ್ಕೊಂಡು ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಚಳಿಗೆ ಜಾಸ್ತಿ ಹೊಟ್ಟೆ ಬೇಗ ಹಸಿಯುತ್ತೆ. ನಮಗೆ ಬೇಗ ತಿಂದು ಬೇರೆ ಅಭ್ಯಾಸ, ತಿಂಡಿ ಊಟ ಎಲ್ಲ. ತಿಂಡಿ ತಿಂತಾಯಿದ್ದೀನಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ನಡ್ಕೊಂಡು ಬಂದ್ವಿ. ಇವಾಗ ಹೋಗಿ ದರ್ಶನ ಮಾಡಬೇಕು. ಅರ್ಧ ಗಂಟೆನಲ್ಲಿ ದರ್ಶನ ಎಲ್ಲ ಆಯಿತು. ಹಾಗೆ ಪ್ರಸಾದನೂ ತೆಂಗಿನಕಾಯಿ ಕಟ್ಟಬೇಕಲ್ಲ ಮನೆಯದು ಬಾಗಿಲಿಗೆ, ಸರಿ ಅಂತ ಅದೆಲ್ಲ ತಂದು ಆಚೆ ಬಂದು ಒಂದೆರಡು ಸೆಲ್ಫಿ ಹಿಡಿದ್ವಿ. ಹಾಗೆ ಅಲ್ಲೊಬ್ರು ಇದ್ದರು, ಸರಿ ಒಂದೆರಡು ಫೋಟೋ ಹಿಡೀರಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಫೋಟೋ ಹಿಡ್ಕೊಂಡು ರೂಮಿಗೆ ಬಂದು ಚೇಂಜ್ ಮಾಡಿಕೊಂಡು ಆನೆ ನೋಡೋಕ್ಕಂತ ಹೋಗಿದ್ವಿ. ಅದು ನೋಡಿದ್ರೆ ಆನೆ ಮೇಯಕ್ಕೆ ಹೋಗಿದೆ ಅಂತ ಹೇಳಿದ್ರು. ಸರಿ ಅಂತ ಅವ್ರಿಗೆ ತೊಗೊಂಡು ಹೋಗಿರೋ ಬಾಳೆನೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಮತ್ತೆ ಊಟ ಮಾಡೋಕ್ಕೆ ಹೋಗಿದ್ವಿ. ಅಲ್ಲಿ 12 ಗಂಟೆಗೆಲ್ಲ ಊಟ ಬಡಿಸ್ತಾರಲ್ಲ ಧರ್ಮಸ್ಥಳದಲ್ಲಿ. ಸರಿ ಊಟ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದು ಖಾಲಿ ಮಾಡಿಬಿಡೋಣ, ಹೊರನಾಡಿಗೆ ಹೋಗಬೇಕಲ್ಲ, ಸರಿ ಅಂದ ವೆಕೇಟ್ ಮಾಡಿಬಿಟ್ಟು ಕೀಸ್ ಎಲ್ಲ ಕೊಟ್ಬಿಟ್ಟು ಬಸ್ ಹತ್ತಿದ್ದೀವಿ ನೋಡಿ ಹೊರನಾಡಿಗೆ ಹೋಗೋಕ್ಕೆ. ನಮ್ಮ ಯಜಮಾನ್ರು ಎಲ್ಲ ಲಗೇಜ್ ಎಲ್ಲ ಇಡ್ತಾ ಇದ್ದಾರೆ. ಅವ್ರಿಗೇನಂದರೆ ನೀಟಾಗಿ ಇಡಬೇಕು, ಎಲ್ಲೂ ಬೀಳಬಾರ್ದು, ಹೆಂಗಂದರೆ ಹಂಗೆ ಇಡಲ್ಲ ಅವರು. ನೀಟಾಗಿ ಇಡೋದು ಅವರು ಅಭ್ಯಾಸ, ಅದು ನೀಟಾಗಿ ಇಟ್ಬಿಟ್ಟು ಇವಾಗ ಹೊರನಾಡು ಜರ್ನಿ ಸ್ಟಾರ್ಟು.